ओम नमः शिवाय। भारत माता ಶಿವಶಕ್ತಿ ಅವತಾರ ಪರಮಾತ್ಮ ವಾಣಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಮುರಳಿಯ ದಿನಾಂಕ 25/4/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ಕರ್ಮಭೋಗದ ಕಾಯಿಲೆಯು ಉಲ್ಬಣಗೊಳ್ಳುತ್ತದೆ, ಮಾಯೆ ಸತಾಯಿಸುತ್ತದೆ, ಆದರೆ ಗೊಂದಲಕ್ಕೊಳಗಾಗಬಾರದು ಎಂದು ತಂದೆ ತಿಳಿಸಿದ್ದಾರೆ. ಸ್ವಲ್ಪ ಏನಾದರೂ ಆದರೆ ಆಶ್ಚರ್ಯ ಪಡುತ್ತೀರಿ. ಕಾಯಿಲೆಯಲ್ಲಿ ಮನುಷ್ಯರು ಇನ್ನಷ್ಟು ಹೆಚ್ಚಾಗಿ ಭಗವಂತನನ್ನು ನೆನಪು ಮಾಡುತ್ತಾರೆ. ನೀವು ಸಹ ಬಾಬಾರವರನ್ನು ನೆನಪು ಮಾಡುತ್ತಲೇ ಇರಬೇಕು. ಓಂ ನಮಃ ಶಿವಾಯ. ಮಕ್ಕಳಿಗೆ ಶಿವಬಾಬನ ನೆನಪಿದೆಯೇ? ಸ್ವರ್ಗದ ಬಾದಶಾಹಿಯ ನೆನಪಿದೆಯೇ? ಇಲ್ಲಿ ಕುಳಿತಾಗ ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಮತ್ತು ನಿತ್ಯವೂ ತಂದೆಯನ್ನು ನೆನಪು ಮಾಡುತ್ತೇವೆ ಎಂದು ಬುದ್ಧಿಯಲ್ಲಿ ಬರಬೇಕು. ನೆನಪು ಮಾಡದೆ ನಾವು ಆಸ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಯಾವುದರ ಆಸ್ತಿ? ಪವಿತ್ರತೆಯದ್ದು. ಹಾಗಾಗಿ ಇದಕ್ಕಾಗಿ ಇಂತಹ ಪುರುಷಾರ್ಥ ಮಾಡಬೇಕು. ಎಂದಿಗೂ ಯಾವುದೇ ವಿಕಾರದ ಮಾತು ನಮ್ಮ ಮುಂದೆ ಬರಬಾರದು. ಕೇವಲ ವಿಕಾರದ ಮಾತಷ್ಟೇ ಅಲ್ಲ, ಒಂದೇ ಒಂದು ಭೂತವೂ ಅಲ್ಲ, ಯಾವುದೇ ಭೂತವೂ ಬರಬಾರದು. ಇಂತಹ ಶುದ್ಧ ಅಹಂಕಾರ ಅಂದ್ರೆ ಸ್ವಾಭಿಮಾನ ಇರಬೇಕು. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಮಕ್ಕಳಾದ ನಾವು ಸಹ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದೇವೆ ಅಲ್ಲವೇ? ಮಾತುಕತೆ ನಡವಳಿಕೆ ಎಷ್ಟು ರಾಯಲ್ ಆಗಿರಬೇಕು. ತಂದೆಯ ನಡವಳಿಕೆಯಿಂದಲೇ ಅರ್ಥ ಮಾಡಿಕೊಳ್ಳುತ್ತಾರೆ, ಇವರು ಸಂಪೂರ್ಣವಾಗಿ ವರ್ತ್ ನಾಟ್ ಎ ಪೆನಿ ಆಗಿದ್ದಾರೆ. ನನ್ನ ಮಗು ಎಂದು ಕರೆಸಿಕೊಳ್ಳುವ ಹಕ್ಕು ಅವರಿಗಿಲ್ಲ. ಲೌಕಿಕ ತಂದೆಗೂ ನಾಲಾಯಕ್ ಮಕ್ಕಳನ್ನು ನೋಡಿದಾಗ ಹೀಗೆಯೇ ಅನಿಸುತ್ತದೆ, ಮನಸ್ಸು ಸುಟ್ಟು ಹೋಗುತ್ತದೆ. ಇಂತಹ ನಾಲಾಯಕ್ ಮಗು ಹುಟ್ಟದೇ ಇದ್ದಿದ್ದರೆ ಚೆನ್ನಾಗಿತ್ತು ಎನಿಸುತ್ತದೆ. ಇವರೂ ಸಹ ತಂದೆಯಾಗಿದ್ದಾರೆ. ತಂದೆ ನಮಗೆ ಶಿಕ್ಷಣ ಕೊಡುತ್ತಿದ್ದಾರೆ ಎಂದು ಮಕ್ಕಳಿಗೆ ಗೊತ್ತಿದೆ. ಆದರೆ ಕೆಲವರು ಎಷ್ಟೊಂದು ನಾಲಾಯಕ್ ಆಗಿದ್ದಾರೆಂದರೆ ಅವರಿಗೆ ಸ್ವಲ್ಪವೂ ಅರ್ಥವಾಗುವುದಿಲ್ಲ. ಬೇಹದ್ದಿನ ತಂದೆ ನಮಗೆ ತಿಳಿಸುತ್ತಿದ್ದಾರೆ, ಆ ನಿಶ್ಚಯವಿಲ್ಲ, ನಶೆ ಇಲ್ಲ. ನೀವು ಮಕ್ಕಳ ಬುದ್ಧಿ ಎಷ್ಟು ಶ್ರೇಷ್ಠವಾಗಿರಬೇಕು. ನಾವು ಎಷ್ಟೊಂದು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳಾಗಿದ್ದೇವೆ. 100ಕ್ಕೆ 100 ನಾಲಾಯಕ್ನಿಂದ 100ಕ್ಕೆ 100 ಲಾಯಕ್ ಆಗಬೇಕು. ಅಂದ್ರೆ 100% ಅಯೋಗ್ಯ ಇದ್ದಂಥವರು 100% ಯೋಗ್ಯರಾಗುತ್ತಾರೆ. ಬಾಬಾ ಎಷ್ಟೊಂದು ತಿಳಿಸುತ್ತಾರೆ, ನಾವು ಎಷ್ಟೊಂದು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳಾಗಿದ್ದೇವೆ ಎಂದು ಆಂತರ್ಯದಲ್ಲಿ ಯೋಚಿಸಿ. ನಮ್ಮ ನಡತೆ ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠವಾಗಬೇಕು. ಈ ದೇವಿ ದೇವತೆಗಳ ಮಹಿಮೆ ಏನಿದೆಯೋ ಅದು ನಮ್ಮದಾಗಬೇಕು. ಪ್ರಜೆಗಳ ಮಹಿಮೆ ಸ್ವಲ್ಪವೇ ಇರುತ್ತದೆ. ಕೇವಲ ಲಕ್ಷ್ಮೀನಾರಾಯಣರನ್ನು ಮಾತ್ರ ತೋರಿಸಲಾಗಿದೆ. ಹಾಗಾಗಿ ಮಕ್ಕಳು ಎಷ್ಟು ಚೆನ್ನಾಗಿ ಸರ್ವಿಸ್ ಮಾಡಬೇಕು. ಇವರಿಬ್ಬರೂ ಸಹ ಸರ್ವಿಸ್ ಮಾಡಿದ್ದಾರಲ್ಲವೇ? ಬುದ್ಧಿ ಎಷ್ಟು ಶ್ರೇಷ್ಠವಾಗಿರಬೇಕು. ಕೆಲವು ಮಕ್ಕಳಲ್ಲಿ ಯಾವುದೇ ವ್ಯತ್ಯಾಸವೇ ಇಲ್ಲ. ಮಾಯೆಯಿಂದ ಸೋತಾಗ ಇನ್ನಷ್ಟು ಹೆಚ್ಚಾಗಿ ಹಾಳಾಗುತ್ತಾರೆ. ಇಲ್ಲದಿದ್ದರೆ ಒಳಗೆ ಎಷ್ಟೊಂದು ನಶೆ ಇರಬೇಕು. ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ. ತಂದೆ ಹೇಳುತ್ತಾರೆ, ನಿಮ್ಮ ಸಮಾನರನ್ನಾಗಿ ಮಾಡುತ್ತೀರಿ, ಎಲ್ಲರಿಗೂ ನನ್ನ ಪರಿಚಯವನ್ನು ಕೊಡುತ್ತೀರಿ, ಸರ್ವಿಸ್ನಿಂದಲೇ ನಿಮ್ಮ ಶೋಭೆ ಪಡೆಯುತ್ತೀರಿ. ಆಗಲೇ ತಂದೆಯ ಹೃದಯದ ಮೇಲೂ ಕುಳಿತುಕೊಳ್ಳುತ್ತೀರಿ. ಯಾರು ತಂದೆಯ ಹೃದಯದ ಮೇಲೆ ಕುಳಿತಿದ್ದಾರೆಯೋ ಅವರೇ ತಂದೆಯ ಮಗು. ತಂದೆಗೆ ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿ ಇರುತ್ತದೆ. ಮಕ್ಕಳನ್ನು ತಲೆಯ ಮೇಲೆ ಕೂರಿಸಿಕೊಳ್ಳುತ್ತಾರೆ. ಅಷ್ಟೊಂದು ಮೋಹವಿರುತ್ತದೆ. ಆದರೆ ಅದಂತೂ ಹದ್ದಿನ ಮಾಯಾವಿ ಮೋಹವಾಗಿದೆ. ಇದು ಬೇಹದ್ದಿನದಾಗಿದೆ. ಮಕ್ಕಳನ್ನು ನೋಡಿ ಖುಷಿ ಪಡದಂತಹ ತಂದೆ ಯಾರಾದರೂ ಇರುತ್ತಾರೆಯೇ? ತಾಯಿ ತಂದೆಗಂತೂ ಅಪಾರ ಖುಷಿಯಾಗುತ್ತದೆ. ಇಲ್ಲಿ ಕುಳಿತಾಗ ಬಾಬಾ ನಮಗೆ ಓದಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕು. ಬಾಬಾ ನಮ್ಮ ವಿಧೇಯ ಸೇವಕ ಆಗಿದ್ದಾರೆ, ಟೀಚರ್ ಸಹ ಆಗಿದ್ದಾರೆ. ಬೇಹದ್ದಿನ ತಂದೆ ಅವಶ್ಯವಾಗಿ ಯಾವುದಾದರೂ ಸರ್ವಿಸ್ ಮಾಡಿರಬೇಕು. ಅದಕ್ಕೆ ಗಾಯನವಿದೆಯಲ್ಲವೇ? ಎಷ್ಟೊಂದು ಅದ್ಭುತ ಮಾತುಗಳಾಗಿವೆ. ಅವರ ಮಹಿಮೆಯನ್ನು ಎಷ್ಟೊಂದು ಮಾಡಲಾಗುತ್ತದೆ. ಇಲ್ಲಿ ಕುಳಿತಿದ್ದರೂ ಬುದ್ಧಿಯಲ್ಲಿ ನಶೆ ಇರಬೇಕು. ಸನ್ಯಾಸಿಗಳಂತೂ ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಅವರ ಧರ್ಮವೇ ಬೇರೆಯಾಗಿದೆ. ಇದನ್ನೂ ಸಹ ತಂದೆ ತಿಳಿಸುತ್ತಾರೆ. ಸನ್ಯಾಸ ಮಾರ್ಗದ ಬಗ್ಗೆ ನಿಮಗೆ ಸ್ವಲ್ಪವೇ ಗೊತ್ತಿತ್ತು. ನೀವಂತೂ ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ಭಕ್ತಿ ಮುಂತಾದವುಗಳನ್ನು ಮಾಡಬೇಕಿದೆ. ನಿಮಗೆ ಮತ್ತೆ ಜ್ಞಾನ ಸಿಗುತ್ತದೆ. ಅವರಿಗಂತೂ ಜ್ಞಾನ ಸಿಗುವುದಿಲ್ಲ. ನೀವು ಎಷ್ಟು ಶ್ರೇಷ್ಠವಾದ ಶಿಕ್ಷಣವನ್ನು ಓದುತ್ತಿದ್ದೀರಿ.
ಮತ್ತು ಕೆಳಗೆ ಎಷ್ಟು ಸಾಧಾರಣವಾಗಿ ಕುಳಿತಿದ್ದೀರಿ. ದಿಲ್ವಾಡ ಮಂದಿರದಲ್ಲಿಯೂ ನೀವು ಕೆಳಗೆ ತಪಸ್ಸಿನಲ್ಲಿ ಕುಳಿತಿದ್ದೀರಿ, ಮೇಲೆ ವೈಕುಂಠ ನಿಂತಿದೆ. ಹಾಗಾಗಿ ಮೇಲೆ ವೈಕುಂಠವನ್ನು ನೋಡಿ ಮನುಷ್ಯರು ಸ್ವರ್ಗವು ಮೇಲೆಯೇ ಇರುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ. ಹಾಗಾಗಿ ಮಕ್ಕಳಾದ ನಿಮ್ಮ ಒಳಗೆ ಈ ಎಲ್ಲ ಮಾತುಗಳು ಬರಬೇಕು. ಇದೊಂದು ಸ್ಕೂಲ್ ಆಗಿದೆ, ನಾವು ಓದುತ್ತಿದ್ದೇವೆ. ಎಲ್ಲಾದರೂ ತಿರುಗಾಡಲು ಹೋದರೂ ಬುದ್ಧಿಯಲ್ಲಿ ಇದೇ ವಿಚಾರಗಳು ನಡೆಯುತ್ತಿದ್ದರೆ ತುಂಬಾ ಮಜಾ ಬರುತ್ತದೆ. ಬೇಹದ್ದಿನ ತಂದೆಯನ್ನು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ. ತಂದೆಯ ಮಕ್ಕಳಾಗಿ ಮತ್ತು ತಂದೆಯ ಜೀವನ ಚರಿತ್ರೆಯನ್ನು ತಿಳಿಯದಂತಹ ಇಂತಹ ಬುದ್ಧುಗಳನ್ನು ಎಂದಾದರೂ ನೋಡಿದ್ದೀರಾ? ತಂದೆಯನ್ನು ತಿಳಿಯದೇ ಇರುವ ಕಾರಣ ಭಗವಂತ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ನಾಯಿ, ಬೆಕ್ಕು, ಕಲ್ಲು, ಮಣ್ಣುಗಳಲ್ಲಿದ್ದಾರೆ ಎನ್ನುತ್ತಾರೆ. ತಂದೆಯ ಇಷ್ಟೊಂದು ಗ್ಲಾನಿ ಮಾಡುವುದು ಇದನ್ನು ಮಹಾನ್ ಮೂರ್ಖತನ ಎಂದು ಹೇಳಲಾಗುತ್ತದೆ. ಮನುಷ್ಯರು ಏನೇನೋ ಹೇಳುತ್ತಲೇ ಇರುತ್ತಾರೆ. ಭಗವಂತನಿಗೆ ತಾವೇ ಪೂಜ್ಯರು, ತಾವೇ ಪೂಜಾರಿಗಳು ಎಂದು ಹೇಳುತ್ತಾರೆ. ಹಾಗಾದರೆ ಕಲ್ಲು ಮಣ್ಣುಗಳಲ್ಲಿ ಪೂಜೆ ನಡೆಯುತ್ತದೆಯೇ? ಹಾಗಾದರೆ ಮಕ್ಕಳಾದ ನಿಮಗೆ ಆಂತರ್ಯದಲ್ಲಿ ಎಷ್ಟು ಖುಷಿ ಇರಬೇಕು. ನಾವು ಎಷ್ಟು ಶ್ರೇಷ್ಠ ಪೂಜ್ಯರಾಗಿದ್ದೆವು, ಮತ್ತೆ ನಾವೇ ಪೂಜಾರಿಗಳಾಗಿದ್ದೇವೆ. ಯಾವ ಶಿವ ಬಾಬಾ ನಿಮ್ಮನ್ನು ಇಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆಯೋ ಡ್ರಾಮಾನುಸಾರ ಮತ್ತೆ ನೀವು ಅವರ ಪೂಜೆಯನ್ನು ಪ್ರಾರಂಭ ಮಾಡುತ್ತೀರಿ. ಭಕ್ತಿ ಯಾವಾಗ ಶುರುವಾಗುತ್ತದೆ ಎಂಬ ಈ ಮಾತುಗಳನ್ನು ಪ್ರಪಂಚದವರೂ ಸಹ ತಿಳಿದುಕೊಂಡಿಲ್ಲ. ತಂದೆ ಮಕ್ಕಳಿಗೆ ಪ್ರತಿದಿನ ತಿಳಿಸುತ್ತಲೇ ಇರುತ್ತಾರೆ. ಇಲ್ಲಿ ಕುಳಿತಾಗ ಆಂತರ್ಯದಲ್ಲಿ ಖುಷಿ ಇರಬೇಕಲ್ಲವೇ? ನಮಗೆ ಯಾರು ಓದಿಸುತ್ತಿದ್ದಾರೆ? ಸ್ವಯಂ ಭಗವಂತ ತಂದೆ ಬಂದು ಓದಿಸುತ್ತಿದ್ದಾರೆ. ಇದನ್ನಂತೂ ಎಂದು ಕೇಳಿಯೂ ಇರಲಿಕ್ಕಿಲ್ಲ. ಗೀತೆಯ ಭಗವಂತ ಕೃಷ್ಣ ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಹಾಗಾಗಿ ಕೃಷ್ಣನೇ ಓದಿಸುತ್ತಿರಬಹುದು ಎನ್ನುತ್ತಾರೆ. ಸರಿ, ಕೃಷ್ಣ ಎಂದು ತಿಳಿದುಕೊಂಡರೂ ಎಷ್ಟು ಶ್ರೇಷ್ಠ ಸ್ಥಿತಿ ಇರಬೇಕು. ಈಗ ನೀವು ತಿಳಿದುಕೊಂಡಿದ್ದೀರಿ. ಕೃಷ್ಣನಂತೂ ಮನುಷ್ಯನಾಗಿದ್ದನು, ಅವರದ್ದಾಯಿತು ಮನುಷ್ಯ ಮತ. ಅಂದ್ರೆ ಕೃಷ್ಣನ ಮನುಷ್ಯರೇನ್ ಮತ ಕೇಳುತ್ತಾರೆ, ಅದು ಮನುಷ್ಯರ ಮತ ಆಯ್ತು. ಮನುಷ್ಯ ಮತ ಮತ್ತು ಈಶ್ವರೀಯ ಮತ ಎಂಬ ಒಂದು ಪುಸ್ತಕವೂ ಇದೆ. ದೇವತೆಗಳಿಗಂತೂ ಮತವನ್ನು ತೆಗೆದುಕೊಳ್ಳುವ ಅಗತ್ಯವೇ ಇಲ್ಲ. ಮನುಷ್ಯರು ಈಶ್ವರ ಮತವನ್ನು ಬಯಸುತ್ತಾರೆ. ದೇವತೆಗಳಿಗೆ ಮುಂದಿನ ಜನ್ಮದಲ್ಲಿ ಮತ ಸಿಕ್ಕಿತು, ಅಂದ್ರೆ ಶ್ರೀಮತ ಸಿಕ್ಕಿದೆ. ಇದರಿಂದ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಈಗ ಮಕ್ಕಳಾದ ನಿಮಗೆ ಶ್ರೇಷ್ಠರಾಗಲು ಶ್ರೀಮತ ಸಿಗುತ್ತಿದೆ. ಈಶ್ವರೀಯ ಮತ ಮತ್ತು ಮನುಷ್ಯ ಮತದಲ್ಲಿ ಎಷ್ಟೊಂದು ವ್ಯತ್ಯಾಸವಿದೆ. ಶ್ರೀಮತ ಮತ್ತು ಮನುಷ್ಯ ಮತದ ಪುಸ್ತಕವು ಬಹಳ ಫಸ್ಟ್ ಕ್ಲಾಸ್ ಆಗಿದೆ. ಆದರೆ ನಾವು ಇಂಥವರನ್ನು ಭೇಟಿಯಾದೆವು, ಅವರಿಗೆ ಈ ಪುಸ್ತಕವನ್ನು ಕೊಟ್ಟು ಬಂದೆವು ಎಂದು ಯಾರು ಎಂದಿಗೂ ಇಂತಹ ಸಮಾಚಾರವನ್ನು ಕೊಟ್ಟಿಲ್ಲ. ಆಗ ಮನುಷ್ಯ ಮತ ಏನು ಹೇಳುತ್ತದೆ, ಈಶ್ವರೀಯ ಮತ ಏನು ಹೇಳುತ್ತದೆ ಎನ್ನುವುದರ ಕಡೆಗೆ ಅವರ ಗಮನವು ಹೋಗುತ್ತದೆ. ಆಗ ಅವಶ್ಯವಾಗಿ ಈಶ್ವರೀಯ ಮತದಂತೆ ನಡೆಯಬೇಕಾಗುತ್ತದೆ. ಯಾರನ್ನಾದರೂ ಭೇಟಿಯಾಗಲು ಹೋದಾಗ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ, ಬುದ್ಧುಗಳಂತೆ ಹೋಗುತ್ತಾರೆ. ಯಾರಿಗೆ ಉಡುಗೊರೆ ಕೊಡಬೇಕು ಎನ್ನುವುದು ನೆನಪಿರುವುದಿಲ್ಲ. ಈ ಮನುಷ್ಯ ಮತ ಮತ್ತು ಈಶ್ವರೀಯ ಮತದ ವ್ಯತ್ಯಾಸ ಬಹಳ ಅವಶ್ಯಕವಾಗಿದೆ. ನೀವು ಮನುಷ್ಯರಾಗಿದ್ದಾಗ ಆ ಮತ ಮತ್ತು ಈಗ ಸಿಗುತ್ತಿರುವ ಈಶ್ವರೀಯ ಮತ, ಇವುಗಳಲ್ಲಿ ಎಷ್ಟು ವ್ಯತ್ಯಾಸವಿದೆ. ಒಬ್ಬ ತಂದೆಯ ಶ್ರೀಮತವನ್ನು ಬಿಟ್ಟು ಉಳಿದೆಲ್ಲವೂ ಅಸುರಿ ಮತವಾಗಿದೆ. ಹಾಗಾಗಿ ಪುಸ್ತಕ ಮುಂತಾದವುಗಳನ್ನು ಸಹ ಅಸುರಿಯಾಗಿಯೇ ಮಾಡಿದ್ದಾರೆ. ಎಷ್ಟೊಂದು ಶಾಸ್ತ್ರಗಳಿವೆ, ಎಲ್ಲಾ ಶಾಸ್ತ್ರಗಳನ್ನು ಮನುಷ್ಯರೇ ಮಾಡಿದ್ದಾರೆ. ತಂದೆ ಯಾವುದಾದರೂ ಶಾಸ್ತ್ರ ಮುಂತಾದವುಗಳನ್ನು ಓದಿಕೊಂಡು ಬರುತ್ತಾರೆಯೇ? ತಂದೆ ಕೇಳುತ್ತಾರೆ, ನಾನೇನಾದರೂ ತಂದೆಯ ಮಗನೇ, ನಾನೇನಾದರೂ ಒಬ್ಬ ಗುರುವಿನ ಶಿಷ್ಯನೇ, ಅವರಿಂದ ಕಲಿತುಕೊಂಡಿದ್ದೇನೆಯೇ? ಹಾಗಾಗಿ ಈ ಎಲ್ಲ ಮಾತುಗಳನ್ನು ಸಹ ತಿಳಿಸಬೇಕು. ಇವರು ಮಂಗನ ಬುದ್ಧಿಯವರಾಗಿದ್ದಾರೆ ಎಂದು ತಿಳಿದಿದ್ದರೂ ಮಂದಿರಕ್ಕೆ ಯೋಗ್ಯ ಆಗುವವರು ಇದ್ದಾರಲ್ಲವೇ? ಮೆಲ್ಲ ಮೆಲ್ಲನೆ ಹೊರಬರುತ್ತಲೇ ಇರುತ್ತಾರೆ. ಹೀಗೆ ಬಹಳಷ್ಟು ಜನರು ಮನುಷ್ಯ ಮತದಂತೆ ನಡೆಯುತ್ತಾರೆ. ಮತ್ತೆ ನೀವು ತಿಳಿಸುತ್ತೀರಿ, ನಾವು ಈಶ್ವರೀಯ ಮತದಂತೆ ಏನಾಗುತ್ತೇವೆ ಎಂದು. ಅವರು ನಮಗೆ ಓದಿಸುತ್ತಾರೆ. ಭಗವಾನ್ ವಾಚವಿದೆ, ನಾವು ಅವರಿಂದ ಓದಲು ಹೋಗುತ್ತೇವೆ. ನಾವು ಪ್ರತಿದಿನ 1 ಗಂಟೆ 3/4 ಗಂಟೆ ಹೋಗುತ್ತೇವೆ. ಕ್ಲಾಸ್ನಲ್ಲಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಬಾರದು.
ನೆನಪಿನ ಯಾತ್ರೆಯಂತೂ ನಡೆಯುತ್ತಾ ತಿರುಗಾಡುತ್ತಾ ಮಾಡಬಹುದು. ಇದಕ್ಕಾಗಿ ವಿಶೇಷವಾಗಿ ಕುಳಿತುಕೊಳ್ಳುವುದು ಸಹ ವ್ಯರ್ಥವಾಗಿದೆ. ಜ್ಞಾನ ಮತ್ತು ಯೋಗ ಎರಡು ಬಹಳ ಸಹಜವಾಗಿದೆ. ನಡೆಯುತ್ತಾ ತಿರುಗಾಡುತ್ತಾ ಟ್ರೈನ್ನಲ್ಲಿ ಕುಳಿತಿದ್ದರೂ ಯಾರಿಗಾದರೂ ಈ ಶಿಕ್ಷಣವನ್ನು ಓದಿಸಬಹುದು. ಶಿಕ್ಷಣ ಓದುವುದು ಬಹಳ ಸಹಜವಾಗಿದೆ. ಆಲ್ಫ್ನ ಒಂದೇ ಅಕ್ಷರವಿದೆ. ಭಕ್ತಿ ಮಾರ್ಗದ ಎಷ್ಟೊಂದು ಶಾಸ್ತ್ರ ಮುಂತಾದವುಗಳಿವೆ. ಅವೆಲ್ಲವುಗಳನ್ನು ಒಂದುಗೂಡಿಸಿದರೆ ಇಡೀ ಮನೆಯೇ ಶಾಸ್ತ್ರಗಳಿಂದ ತುಂಬಿ ಹೋಗುತ್ತದೆ. ಇವುಗಳ ಮೇಲೆ ಎಷ್ಟು ಖರ್ಚಾಗಿರಬಹುದು? ಈಗ ತಂದೆಯಂತೂ ಬಹಳ ಸಹಜವಾಗಿ ತಿಳಿಸುತ್ತಾರೆ. ಕೇವಲ ತಂದೆಯನ್ನು ನೆನಪು ಮಾಡಿರಿ, ಆಗ ತಂದೆಯ ಆಸ್ತಿಯೇ ಸ್ವರ್ಗದ ಮಾಲೀಕತನ ಸಿಗುತ್ತದೆ. ಗುರಿ ಉದ್ದೇಶವೂ ಮುಂದಿದೆ. ತಂದೆಗೆ ಏನನ್ನೂ ಹೇಳುವಂತಿಲ್ಲ, ಕೇವಲ ಮನ್ಮನಾಭವ ಎಂದು ಹೇಳುತ್ತಾರೆ ಅಷ್ಟೇ. ಮಧ್ಯಾಜೀಭವ ಎಂದು ಹೇಳುವ ಅಗತ್ಯವೂ ಇಲ್ಲ. ನೀವು ವಿಶ್ವದ ಮಾಲೀಕರಾಗಿದ್ದೀರಲ್ಲವೇ? ಭಾರತವು ಸ್ವರ್ಗ ಆಗಿತ್ತು, ನೀವೇನಾದರೂ ಮರೆತು ಹೋಗಿದ್ದೀರಾ? ಇದನ್ನು ಸಹ ಡ್ರಾಮಾದ ಭವಿಷ್ಯ ಎಂದು ಹೇಳಲಾಗುತ್ತದೆ. ಈಗ ತಂದೆ ಬಂದಿದ್ದಾರೆ. ತಂದೆ ಪ್ರತಿ 5,000 ವರ್ಷಗಳ ನಂತರ ಓದಿಸಲು ಬರುತ್ತಾರೆ. ಬೇಹದ್ದಿನ ತಂದೆಯ ಆಸ್ತಿಯು ಅವಶ್ಯವಾಗಿ ಸ್ವರ್ಗದ ಹೊಸ ಪ್ರಪಂಚದ್ದಾಗಿರುತ್ತದಲ್ಲವೇ? ಇದಂತೂ ಸಂಪೂರ್ಣ ಸಹಜವಾದ ಮಾತಾಗಿದೆ. ಲಕ್ಷಾಂತರ ವರ್ಷಗಳು ಎಂದು ಹೇಳಿರುವುದರಿಂದ ಬುದ್ಧಿಗೆ ಬೀಗ ಬಿದ್ದಂತಾಗಿದೆ. ಬೀಗವು ತೆರೆಯುವುದೇ ಇಲ್ಲ. ಎಂತಹ ಮೂರ್ಖತನದ ಬೀಗ ಬಿದ್ದಿದೆ ಎಂದರೆ ಇಷ್ಟೊಂದು ಸಹಜವಾದ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ತಂದೆ ತಿಳಿಸುತ್ತಾರೆ, ಈ ಒಂದೇ ಮಾತು ಸಾಕು, ಹೆಚ್ಚೇನು ಓದಬಾರದು. ಆದರೆ ಜ್ಞಾನ ಸಾಗರರಾಗಿದ್ದಾರಲ್ಲವೇ? ಮತ್ತು ಇದೊಂದು ಸ್ಕೂಲ್ ಆಗಿದೆ. ಸ್ಕೂಲ್ನಲ್ಲಿ 1 ಸೆಕೆಂಡಿನಲ್ಲಿ ಏನಾದರೂ ಓದಿಸಲಾಗುತ್ತದೆಯೇ? 1 ಸೆಕೆಂಡಿನಲ್ಲಿ ನೀವು ಯಾರನ್ನಾದರೂ ಸ್ವರ್ಗವಾಸಿಗಳನ್ನಾಗಿ ಮಾಡಬಹುದು. ಆದರೆ ಜ್ಞಾನವನ್ನು ಎಷ್ಟೊಂದು ಕೊಡುತ್ತಾರೆಂದರೆ ಸಮುದ್ರವನ್ನೇ ಶಾಯಿಯನ್ನಾಗಿ ಮಾಡಿದರು, ಇಡೀ ಗಿಡಮರವನ್ನೇ ಲೇಖನಿಯನ್ನಾಗಿ ಮಾಡಿದರು, ಅಂತ್ಯವಾಗಲು ಅಂದ್ರೆ ಪರಮಾತ್ಮನ ಜ್ಞಾನ ಅಂತ್ಯ ಆಗಲು ಸಾಧ್ಯವಿಲ್ಲ. ಜ್ಞಾನವನ್ನು ಧಾರಣೆ ಮಾಡುತ್ತಾ ಇಷ್ಟು ಸಮಯವಾಗಿದೆ. ಭಕ್ತಿಗೆ ಅರ್ಧಕಲ್ಪವಾಗಿದೆ. ಜ್ಞಾನವನ್ನು ನಿಮಗೆ ಈ ಒಂದು ಜನ್ಮದಲ್ಲಿ ಸಿಗುತ್ತದೆ. ಶಿವ ಜಯಂತಿಯೂ ಇದೆ. ತಂದೆ ನಿಮಗೆ ಹೊಸ ಪ್ರಪಂಚಕ್ಕಾಗಿ ಓದಿಸುತ್ತಿದ್ದಾರೆ. ಆ ಲೌಕಿಕ ಸ್ಕೂಲ್ನಲ್ಲಿ ನೀವು ಎಷ್ಟು ಓದುತ್ತೀರಿ? 5 ವರ್ಷದಿಂದ ಹಿಡಿದು 20-22 ವರ್ಷಗಳವರೆಗೆ ಓದುತ್ತಲೇ ಇರುತ್ತೀರಿ ಮತ್ತು ಇನ್ನಷ್ಟು ಕೆಳಗೆ ಬೀಳುತ್ತಲೇ ಇರುತ್ತೀರಿ. ಸಂಪಾದನೆ ಸ್ವಲ್ಪ ಮತ್ತು ಖರ್ಚು ಬಹಳ ಮಾಡಿದರೆ ನಷ್ಟವಾಗುತ್ತದಲ್ಲವೇ? ತಂದೆ ಎಷ್ಟೊಂದು ಶ್ರೀಮಂತರನ್ನಾಗಿ ಮಾಡುತ್ತಾರೆ, ಮತ್ತೆ ಎಷ್ಟೊಂದು ದಿವಾಳಿ ಆಗುತ್ತೀರಿ. ಈಗ ಭಾರತದ ಸ್ಥಿತಿ ಏನಾಗಿದೆ ನೋಡಿ. ಅವರಿಗೆ ಹೆಮ್ಮೆಯಿಂದ ತಿಳಿಸಬೇಕು. ನೀವು ಮಾತೆಯರು ಎದ್ದು ನಿಲ್ಲಬೇಕು. ನಿಮ್ಮದೇ ಗಾಯನವಿದೆ, ಒಂದೇ ಮಾತರಂ ಎಂದು. ಭೂಮಿಗೆ ಒಂದೇ ಮಾತರಂ ಎಂದು ಹೇಳಲಾಗುವುದಿಲ್ಲ, ಒಂದೇ ಎಂದು ಮನುಷ್ಯರಿಗೆ ಹೇಳಲಾಗುತ್ತದೆ. ಯಾವ ಮಕ್ಕಳು ಬಂಧನ ಮುಕ್ತರಾಗಿದ್ದಾರೆಯೋ ಅವರು ಈ ಸರ್ವಿಸ್ ಮಾಡುತ್ತಾರೆ. ಅವರೂ ಸಹ ಕಲ್ಪದ ಮೊದಲು ಹೇಗೆ ಬಂಧನ ಮುಕ್ತರಾಗಿದ್ದರೋ ಹಾಗೆಯೇ ಆಗುತ್ತಿರುತ್ತಾರೆ. ಅಬಲೆಯರ ಮೇಲೆ ಅಷ್ಟೊಂದು ಅತ್ಯಾಚಾರವಾಗುತ್ತದೆ. ನಮಗೆ ತಂದೆ ಸಿಕ್ಕಿದ್ದಾರೆ ಎಂದು ಯಾರು ತಿಳಿದುಕೊಂಡಿದ್ದಾರೆಯೋ ಅವರು ಈಗ ತಂದೆಯ ಸರ್ವಿಸ್ ಮಾತ್ರ ಮಾಡಬೇಕು ಎಂದು ತಿಳಿದುಕೊಳ್ಳುತ್ತಾರೆ. ಬಂಧನಗಳಿವೆ ಎಂದು ಹೇಳುವವರು ಕುರಿ ಮೇಕೆಗಳಾಗಿದ್ದಾರೆ. ನೀವು ಈಶ್ವರಿಯ ಸೇವೆ ಮಾಡಿ ಎಂದು ಗವರ್ನಮೆಂಟ್ ಎಂದಿಗೂ ಹೇಳಲು ಸಾಧ್ಯವಿಲ್ಲ. ಮಾತನಾಡುವ ಧೈರ್ಯವಿರಬೇಕು. ಯಾರಲ್ಲಿ ಜ್ಞಾನವಿದೆಯೋ ಅವರೇ ಇಷ್ಟೊಂದು ಬಂಧನ ಮುಕ್ತರಾಗಲು ಸಾಧ್ಯ. ನಾವು ಆತ್ಮಿಕ ಸೇವೆ ಮಾಡಲು ಬಯಸುತ್ತೇವೆ. ಆತ್ಮಿಕ ತಂದೆ ನಮಗೆ ಓದಿಸುತ್ತಿದ್ದಾರೆ. ಒಬ್ಬ ಜಡ್ಜ್ ಕ್ಷೌರಿಕನೂ ಆಗಿರುತ್ತಾನೆ. 2ನೇ 3ನೇ ಜಡ್ಜ್ ಕೇಳುತ್ತಾನೆ, ಸಣ್ಣ ಕೋರ್ಟ್ ಹೆಂಗೆ ಎಲ್ಲವನ್ನು ಸ್ವಚ್ಛ ಮಾಡಿ ಕೋರ್ಟಲ್ಲೂ ಕೂಡ ನ್ಯಾಯ ನಿರ್ಣಯ ಮಾಡ್ತಾರೆ. ದೊಡ್ಡ ಕೋರ್ಟ್ನಲ್ಲಿ ದೊಡ್ಡ ಕೆಲಸ ನಡೆಯುತ್ತಿರುತ್ತದೆ. ಹಿಂದೆಯಂತೂ ರಾಜನ ಬಳಿ ಕೇಸ್ ಹೋಗುತ್ತಿತ್ತು. ಇತ್ತೀಚೆಗಂತೂ ರಾಜರಿಲ್ಲ, ಪ್ರೆಸಿಡೆಂಟ್ನದ್ದು ನಡೆಯುವುದಿಲ್ಲ. ಅವರ ಜಡ್ಜ್ಮೆಂಟ್ ಅನ್ನು ಸಹ ಮತ್ತೆ ಜಡ್ಜ್ಗಳು ಡಿಸ್ಮಿಸ್ ಮಾಡುತ್ತಾರೆ. ಪ್ರೆಸಿಡೆಂಟ್ ರಜೆ ಕೊಟ್ಟರು, ಮತ್ತೆ ಜಡ್ಜ್ಗಳು ಕಾನೂನು ತೆಗೆದರು, ಮತ್ತೆ ಅವರನ್ನು ಜೈಲಿಗೆ ಹಾಕಿದರು. ಹಾಗಾದರೆ ಇದನ್ನು ಏನೆಂದು ಹೇಳಲಾಗುತ್ತದೆ? ಜಡ್ಜ್ಮೆಂಟ್ ಸರಿಯಾಗಿ ಕೊಡುವುದಿಲ್ಲವೆಂದರೆ ಹಜಾಮರಿದ್ದಂತೆ. ತಂದೆಯನ್ನು ಯಾರು ತಿಳಿದುಕೊಳ್ಳುವುದಿಲ್ಲವೋ ಅವರು ನಂಬರ್ 1 ಹಜಾಮ್. ಓ ಗಾಡ್ ಫಾದರ್,
ಹೇ ಪರಮಪಿತ ಪರಮಾತ್ಮ ಎಂದು ಕರೆಯುತ್ತಲೇ ಇರುತ್ತಾರೆ. ಆದರೆ ಆ ಪರಮಾತ್ಮನ ಬಗ್ಗೆ ಸ್ವಲ್ಪವೂ ತಿಳಿದುಕೊಂಡಿಲ್ಲ. ಅವರು ಕ್ರಿಶ್ಚಿಯನರ ಅಂದರೆ ಭಗವಂತನಿಗೆ ಲಿಬ್ರೇಟ್ ಮೀ ಎಂದು ಕರೆಯುತ್ತಾರೆ. ಹೇ ಭಗವಂತ, ನನ್ನನ್ನು ಬಿಡುಗಡೆ ಮಾಡು, ಗೈಡ್ ಆಗು ಎಂದು ಹೇಳುತ್ತಾರೆ. ಭಾರತವಾಸಿಗಳಿಗಿಂತಲೂ ಅವರ ತಿಳುವಳಿಕೆ ಚೆನ್ನಾಗಿದೆ. ಮಕ್ಕಳಾದ ನಿಮ್ಮಲ್ಲಿ ಯಾರು ಬಹಳ ಚೆನ್ನಾಗಿ ತಿಳುವಳಿಕೆಯುಳ್ಳವರಾಗಿದ್ದಾರೆಯೋ ಅವರಿಗೆ ಸರ್ವಿಸ್ನ ಬಹಳ ಆಸಕ್ತಿ ಇರುತ್ತದೆ. ಈಶ್ವರೀಯ ಸರ್ವಿಸ್ನಿಂದ ಲಾಟ್ರಿ ಸಿಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ. ಕೆಲವರಂತೂ ಲಾಟ್ರಿ ಮುಂತಾದವುಗಳನ್ನು ಅರ್ಥವೇ ಮಾಡಿಕೊಳ್ಳುವುದಿಲ್ಲ. ಅಲ್ಲಿಯೂ ಹೋಗಿ ದಾಸದಾಸಿಯರಾಗುತ್ತಾರೆ. ಒಳ್ಳೆಯದು, ದಾಸಿಯೇ ಸರಿ ಎಂದು ಮನಸ್ಸಿನಲ್ಲಿ ತಿಳಿದುಕೊಳ್ಳುತ್ತಾರೆ. ಚಾಂಡಾಲನ ಪದವಿ ಸಿಕ್ಕರೂ ಸರಿಯೇ, ಸ್ವರ್ಗಕ್ಕಂತೂ ಹೋಗುತ್ತೇವಲ್ಲವೇ, ಸ್ವರ್ಗದಲ್ಲಿ ಇರುತ್ತೇವೆ. ಅವರ ನಡವಳಿಕೆಯೇ ಹಾಗೆ ಕಂಡುಬರುತ್ತದೆ. ಬೇಹದ್ದಿನ ತಂದೆ ನಮಗೆ ತಿಳಿಸುತ್ತಿದ್ದಾರೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಈ ದಾದಾ ಸಹ ತಿಳಿದುಕೊಂಡಿದ್ದಾರೆ. ತಂದೆ ಇವರ ಮೂಲಕ ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಕೆಲವರಂತೂ ಇಷ್ಟನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಇಲ್ಲಿಂದ ಹೊರಬಂದರೆ ಮುಗಿಯಿತು, ಇಲ್ಲಿ ಕುಳಿತಿದ್ದರೂ ಅರ್ಥವೇ ಮಾಡಿಕೊಳ್ಳುವುದಿಲ್ಲ. ಟೀಚರ್ ಹೇಳುವುದನ್ನು ಸ್ವಲ್ಪವೂ ಕೇಳುವುದಿಲ್ಲ. ಬುದ್ಧಿ ಹೊರಗೆ ಅಲೆದಾಡುತ್ತದೆ, ಪೆಟ್ಟು ತಿನ್ನುತ್ತಿರುತ್ತದೆ. ಒಂದೇ ಒಂದು ಭೂತವು ಹೊರಬರುವುದಿಲ್ಲ. ಓದಿಸುವವರು ಯಾರು ಮತ್ತು ಏನಾಗುತ್ತಾರೆ? ಸಾಹುಕಾರರ ದಾಸದಾಸಿಯರಾಗುತ್ತಾರೆ. ಈಗಲೂ ಶ್ರೀಮಂತರ ಬಳಿ ಎಷ್ಟೊಂದು ಹಾಳುಕಾಳುಗಳಿರುತ್ತಾರೆ. ಸರ್ವಿಸ್ನಲ್ಲಂತೂ ಏಕದಂ ಹಾರಾಟವಿರಬೇಕು, ಅಂದ್ರೆ ಅಷ್ಟು ಉತ್ಸಾಹದಿಂದ ಸೇವೆ ಮಾಡಬೇಕು. ಮಕ್ಕಳಾದ ನೀವು ಶಾಂತಿ ಸ್ಥಾಪನೆಗಾಗಿ ನಿಮಿತ್ತರಾಗಿದ್ದೀರಿ. ವಿಶ್ವದಲ್ಲಿ ಸುಖ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ಪ್ರಾಕ್ಟಿಕಲ್ನಲ್ಲಿ ನಾವು ಶ್ರೀಮತದಂತೆ ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ನಮಗೆ ಗೊತ್ತಿದೆ. ಇದರಲ್ಲಿ ಯಾವುದೇ ಅಶಾಂತಿ ಇರಬಾರದು. ಬಾಬಾ ಇಲ್ಲಿಯೂ ಇಂತಹ ಬಹಳಷ್ಟು ಒಳ್ಳೆಯ ಮನೆಗಳನ್ನು ನೋಡಿದ್ದಾರೆ. ಒಂದು ಮನೆಯಲ್ಲಿ 6-7 ಜನ ಸೊಸೆಯರು ಒಟ್ಟಿಗಿರುತ್ತಾರೆ. ಎಷ್ಟೊಂದು ಪ್ರೀತಿಯಿಂದ ಇರುತ್ತಾರೆಂದರೆ ಸಂಪೂರ್ಣ ಶಾಂತಿ ನೆಲೆಸಿರುತ್ತದೆ. ನಮ್ಮ ಬಳಿಯಂತೂ ಸ್ವರ್ಗವೇ ಇದೆ ಎಂದು ಅವರು ಹೇಳುತ್ತಿದ್ದರು. ಯಾವುದೇ ಕಿರಿಕಿರಿಯ ಮಾತೇ ಇಲ್ಲ, ಎಲ್ಲರೂ ಆಜ್ಞಾಕಾರಿಗಳಾಗಿದ್ದಾರೆ. ಆ ಸಮಯದಲ್ಲಿ ಬಾಬಾರವರಿಗೆ ಬಹಳ ಸನ್ಯಾಸಿ ವಿಚಾರಗಳಿದ್ದವು. ಪ್ರಪಂಚದಿಂದ ವೈರಾಗ್ಯವಿರುತ್ತಿತ್ತು. ಈಗ ಇದು ಬೇಹದ್ದಿನ ವೈರಾಗ್ಯವಾಗಿದೆ. ಯಾವುದು ನೆನಪಿರಬಾರದು. ಬಾಬಾರವರಂತೂ ಎಲ್ಲರ ಹೆಸರನ್ನು ಮರೆತು ಬಿಡುತ್ತಾರೆ. ಬಾಬಾ, ನೀವು ನಮ್ಮನ್ನು ನೆನಪು ಮಾಡುತ್ತೀರಾ ಎಂದು ಮಕ್ಕಳು ಕೇಳುತ್ತಾರೆ. ನಾನಂತೂ ಎಲ್ಲರನ್ನೂ ಮರೆಯಬೇಕು ಎಂದು ಬಾಬಾ ಹೇಳುತ್ತಾರೆ. ಮರೆಯಲೂಬಾರದು, ನೆನಪೂ ಇರಬಾರದು. ಬೇಹದ್ದಿನ ವೈರಾಗ್ಯವಿದೆಯಲ್ಲವೇ, ಎಲ್ಲರನ್ನೂ ಮರೆಯಲೇಬೇಕಿದೆ. ನಾವೇನು ಇಲ್ಲಿ ವಾಸಿಸುವವರಲ್ಲ. ಬಾಬಾ ತಮ್ಮ ಸ್ವರ್ಗದ ಮಾಲೀಕತನವನ್ನು ಕೊಡಲು ಬಂದಿದ್ದಾರೆ. ನನ್ನನ್ನು ನೆನಪು ಮಾಡಿ, ಆಗ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಎಂದು ಬೇಹದ್ದಿನ ತಂದೆ ಹೇಳುತ್ತಾರೆ. ಈ ಬ್ಯಾಡ್ಜ್ ಜ್ಞಾನವನ್ನು ತಿಳಿಸಲು ಬಹಳ ಚೆನ್ನಾಗಿದೆ. ಯಾರಾದರೂ ಕೇಳಿದರೆ ಅರ್ಥ ಮಾಡಿಕೊಂಡು ತೆಗೆದುಕೊಳ್ಳಿ ಎಂದು ಹೇಳಿ. ಈ ಬ್ಯಾಡ್ಜ್ ಅನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಿಮಗೆ ವಿಶ್ವದ ಮಾಲೀಕತನ ಸಿಗಬಹುದು. ನನ್ನನ್ನು ನೆನಪು ಮಾಡಿ, ಆಗ ನೀವು ಈ ರೀತಿ ಆಗುತ್ತೀರಿ ಎಂದು ಶಿವಬಾಬಾ ಈ ಬ್ರಹ್ಮಾರವರ ಮೂಲಕ ಡೈರೆಕ್ಷನ್ಸ್ ಕೊಡುತ್ತಾರೆ. ಗೀತೆಯವರಾಗಿದ್ದಲ್ಲಿ ಅವರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಅಂದ್ರೆ ಗೀತಾ ಅಧ್ಯಯನ ಮಾಡೋರಾಗಿದ್ರೆ ಅವ್ರು ಈ ಜ್ಞಾನನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಯಾರು ದೇವತಾ ಧರ್ಮದವರಾಗಿರುತ್ತಾರೋ ದೇವತೆಗಳು ಏಕೆ ಕೆಳಗೆ ಬೀಳುತ್ತಾರೆ ಎಂದು ಕೆಲವರು ಪ್ರಶ್ನೆ ಕೇಳುತ್ತಾರೆ. ಅರೆ, ಈ ಚಕ್ರವು ತಿರುಗುತ್ತಲೇ ಇರುತ್ತದೆ, ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ಕೆಳಗಂತೂ ಬರುತ್ತಾರಲ್ಲವೇ. ಚಕ್ರವು ತಿರುಗಲೇಬೇಕು. ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಇದು ಅವಶ್ಯವಾಗಿ ಬರುತ್ತದೆ. ನಾವು ಏಕೆ ಸರ್ವಿಸ್ ಮಾಡಲು ಸಾಧ್ಯವಿಲ್ಲ? ಅವಶ್ಯವಾಗಿ ನನ್ನಲ್ಲಿ ಕೊರತೆ ಇದೆ. ಮಾಯೆಯ ಭೂತಗಳು ಮೂಗಿನಿಂದ ಹಿಡಿದುಕೊಂಡಿವೆ. ನಾವೀಗ ಮನೆಗೆ ಹೋಗಬೇಕಿದೆ ಎಂದು ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಿ. ಮತ್ತೆ ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡುತ್ತೇವೆ. ನೀವು ಪ್ರಯಾಣಿಕರಾಗಿದ್ದೀರಲ್ಲವೇ, ದೂರ ದೇಶದಿಂದ ಇಲ್ಲಿಗೆ ಬಂದು ಪಾತ್ರವನ್ನು ಅಭಿನಯಿಸುತ್ತೀರಿ. ನಾವೀಗ ಅಮರಲೋಕಕ್ಕೆ ಹೋಗಬೇಕಿದೆ ಎಂದು ಈಗ ನಿಮ್ಮ ಬುದ್ಧಿಯಲ್ಲಿದೆ. ಈ ಮೃತ್ಯು ಲೋಕವು ಮುಕ್ತಾಯವಾಗಬೇಕಿದೆ. ತಂದೆಯಂತೂ ಬಹಳ ತಿಳಿಸುತ್ತಾರೆ. ಬಹಳ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ಇದನ್ನು ಮತ್ತೆ ಮೆಲುಕು ಹಾಕುತ್ತೀರಿ. ಕರ್ಮಭೋಗದ ಕಾಯಿಲೆಯು ಉಲ್ಬಣಗೊಳ್ಳುತ್ತದೆ. ಮಾಯೆ ಸತಾಯಿಸುತ್ತದೆ.
ಆದರೆ ಗೊಂದಲಕ್ಕೊಳಗಾಗಬಾರದು ಎಂದು ಇದನ್ನೂ ಸಹ ತಂದೆ ತಿಳಿಸಿದ್ದಾರೆ. ಸ್ವಲ್ಪ ಏನಾದರೂ ಆದರೆ ಆಶ್ಚರ್ಯ ಪಡುತ್ತೀರಿ. ಕಾಯಿಲೆಯಲ್ಲಿ ಮನುಷ್ಯರು ಇನ್ನಷ್ಟು ಜಾಸ್ತಿ ಭಗವಂತನನ್ನು ನೆನಪು ಮಾಡುತ್ತಾರೆ. ಬಂಗಾಳದಲ್ಲಂತೂ ಯಾರಾದರೂ ಬಹಳ ಕಾಯಿಲೆ ಬಿದ್ದಾಗ ಅವರಿಗೆ ಹರಿಬೋಲ್ ಹರಿಬೋಲ್ ಎಂದು ಹೇಳುತ್ತಾರೆ. ಅಂದ್ರೆ ಹರಿನಾಮ ಸ್ಮರಣೆ ಮಾಡಿ, ಹರಿನಾಮ ಸ್ಮರಣೆ ಮಾಡಿ ಎಂದು ಹೇಳುತ್ತಾರೆ. ಈಗ ಸಾಯುವ ಸ್ಥಿತಿಯಲ್ಲಿದ್ದಾರೆ ಎಂದು ನೋಡಿದಾಗ ತಕ್ಷಣ ಗಂಗೆಯ ಬಳಿ ಕರೆದುಕೊಂಡು ಹೋಗಿ ಹರಿಬೋಲ್ 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 ಎನ್ನುತ್ತಾರೆ. ಅಂದ್ರೆ ಹರಿನಾಮ ಸ್ಮರಣೆ ಮಾಡು, ಹರಿನಾಮ ಸ್ಮರಣೆ ಮಾಡು ಎಂದು ಹೇಳುತ್ತಾರೆ. ಮತ್ತೆ ಅವರನ್ನು ಕರೆತಂದು ಸುಡುವ ಅಗತ್ಯವೇನಿದೆ? ಗಂಗೆಯ ಹೊಳಗೆ ಹಾಕಿಬಿಡಿ. ಮೊಸಳೆ ಮೀನುಗಳಿಗೆ ಆಹಾರವಾಗುತ್ತಾರೆ. ಪಾರ್ಸಿ ಜನರಲ್ಲಿ ಯಾರಾದರೂ ಸತ್ತರೆ ಶವವನ್ನು ಬಾವಿಯ ಮೇಲಿಡುತ್ತಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಚೈತನ್ಯ ಮ್ಯೂಸಿಯಂ ಭವ. ಹೇಗೆ ತಂದೆ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆಯೋ ಹಾಗೆಯೇ ಪ್ರತಿಯೊಂದು ಮಗುವು ಸದಾ ಖುಷಿಯಲ್ಲಿ ಕುಣಿಯುತ್ತಿರಲಿ. ಆ ಖುಷಿಯ ಮುಖವು ಮಾತಿಗಿಂತಲೂ ಹೆಚ್ಚು ಸೇವೆಯನ್ನು ಮಾಡುತ್ತದೆ. ಮುಖವು ಚೈತನ್ಯವಾಗಿ ನಡೆಯುವ, ತಿರುಗಾಡುವ ಮ್ಯೂಸಿಯಂ ಆಗಲಿ. ಹೇಗೆ ಮ್ಯೂಸಿಯಂನಲ್ಲಿ ಭಿನ್ನ ಭಿನ್ನ ಚಿತ್ರಗಳನ್ನು ಇಡುತ್ತೀರೋ ಹಾಗೆಯೇ ಮುಖದಲ್ಲಿ ತಂದೆಯ ಸರ್ವಗುಣಗಳು ಕಂಡು ಬರಲಿ. ಬಾಯಿಯ ಸರ್ವಿಸ್ನಿಂದಲೂ ಹೋಗಿ ತಿಳಿಸಬೇಕಾಗುತ್ತದೆ. ಅಂದ್ರೆ ವಾಚಾ ಸೇವೆಯನ್ನು ಮಾಡಬೇಕಾಗತ್ತೆ. ಮುಖದ ಮೂಲಕ ಕರೆಯದಿದ್ದರೂ ಕೆಲವರು ತಾವಾಗಿಯೇ ಬರುತ್ತಾರೆ. ಹಾಗಾಗಿ ಈಗ ಎಲ್ಲರೂ ತಮ್ಮನ್ನು ಚೈತನ್ಯ ಮ್ಯೂಸಿಯಂ ಆಗಿ ಮಾಡಿಕೊಳ್ಳಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.